ಪ್ರಚಲಿತ ವಿದ್ಯಮಾನದ ಇಂಟ್ರೆಸ್ಟಿಂಗ್ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಭಾವನಾ. ನಾನಿವತ್ತು ನಿಮಗೆ ಒಂದು ಆತಂಕಕಾರಿ ಸುದ್ದಿ ತಂದಿದ್ದೀನಿ. ಅದೇನು ಗೊತ್ತಾ? ನಮ್ಮ ಕರುನಾಡಿಗೆ ಸದ್ಯದಲ್ಲೇ ಕತ್ತಲು ಆವರಿಸಲಿದೆ. ಅದಕ್ಕೆ ಕಾರಣ ಭೀಕರ ಬರಗಾಲ. ಈ ಬರದ ಪರಿಣಾಮವಾಗಿ ಬೇಸಿಗೆ ಕಾಲದಲ್ಲಿ ರಾಜ್ಯಕ್ಕೆ ಸಿಂಹಪಾಲು ವಿದ್ಯುತ್ ಉತ್ಪಾದಿಸೋ ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ನೀರಿಲ್ಲದೆ ಭಾರೀ ಸಂಕಷ್ಟ ಎದುರಿಸ್ತಾ ಇದೆ. ಇದಕ್ಕೆ ಬಂದಿರುವ ಸಂಕಷ್ಟ ನಾಡಿನ ಜನತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ರಾಜ್ಯದಲ್ಲಿ ಭೀಕರ ಬರ ತಲೆದೋರಿದೆ. ನೀರಿಗೆ ಹಾಹಾಕಾರ ಪ್ರಾರಂಭವಾಗಿದೆ. ರಾಜ್ಯದ ರೈತ ಒಂದೆಡೆ ಮಳೆ ಇಲ್ಲದೆ ಕಂಗಾಲಾದ್ರೆ ಇನ್ನೊಂದೆಡೆ ವಿದ್ಯುತ್ ಕ್ಷಾಮ ಅವನನ್ನ ಕಂಗೆಡುವಂತೆ ಮಾಡಿದೆ. ಗ್ರಾಮೀಣ ಭಾಗದ ಜನರಂತೂ 1 ಗಂಟೆ ವಿದ್ಯುತ್ ಕಾಣುವುದೇ ಅಪರೂಪವಾಗಿದೆ. ಇದು ಬರೀ ಗ್ರಾಮೀಣ ಜನರ ಗೋಳಲ್ಲ, ನಗರ ಪಟ್ಟಣ ಪ್ರದೇಶಗಳಲ್ಲೂ ವಿದ್ಯುತ್ ಅಭಾವ ತೀವ್ರ ಸ್ವರೂಪ ಪಡೆದಿದೆ. ವಿದ್ಯುತ್ ಕ್ಷಾಮದಿಂದ ಸಣ್ಣ ಹಾಗೂ ದೊಡ್ಡ ಕೈಗಾರಿಕೆಗಳ ಉತ್ಪಾದನಾ ಮಟ್ಟ ಅರ್ಧಕ್ಕರ್ಧ ಇಳಿದಿದೆ. ಈ ಸಂಕಷ್ಟಗಳ ಮಧ್ಯೆ ನಮಗೆ ಮತ್ತೊಂದು ಆತಂಕ ಎದುರಾಗಿದೆ. ಅದೇನೆಂದ್ರೆ, ನಮಗೆ ಸಿಂಹಪಾಲು ವಿದ್ಯುತ್ ಉತ್ಪಾದಿಸಿಕೊಡುತ್ತಿದ್ದ ರಾಯಚೂರಿನ ಉಷ್ಣ ವಿದ್ಯುತ್ ಸ್ಥಾವರ ಸಂಪೂರ್ಣ ಸ್ಥಗಿತಗೊಳ್ಳುವ ಭೀತಿ ಎದುರಿಸುತ್ತಿದೆ. ಇದರಿಂದ ನಮ್ಮ ರಾಜ್ಯಕ್ಕೆ ಕಾರ್ಗತ್ತಲು ಆವರಿಸೋ ಆತಂಕ ಎದುರಾಗಿದೆ. ಕರ್ನಾಟಕ ರಾಜ್ಯ ಇವತ್ತಿನ ದಿವಸ ಎದುರಿಸ್ತಿರ್ತಕ್ಕಂಥ ಭೀಕರ ವಿದ್ಯುತ್ ಬರ ಏನಿದೆ, ಅದಕ್ಕೆ ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ವಿಶೇಷವಾಗಿ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆಯವರ ಅಂಧೇರಿ ದರ್ಬಾರವೇ ಕಾರಣ. ಹೀಗಾಗಿ ನಾನು ಅವ್ರನ್ನ ಅಂಧೇರಿ ರಾಣಿ ಅಂತ ಕರೀಲಿಕ್ಕೆ ಕಾರಣ ಅದೇ. ನಮ್ಮ ರಾಜ್ಯಕ್ಕೆ ನಿತ್ಯ 150 ದಶಲಕ್ಷ ಯೂನಿಟ್ನಿಂದ 160 ದಶಲಕ್ಷ ಯೂನಿಟ್ ವಿದ್ಯುತ್ ಬೇಕು. ಈ ವಿದ್ಯುತ್ತನ್ನ ರಾಯಚೂರಿನ ಉಷ್ಣ ವಿದ್ಯುತ್ ಸ್ಥಾವರ RTPS, ಬಳ್ಳಾರಿಯ BTPS, ಲಿಂಗನಮಕ್ಕಿ, ಶರಾವತಿ, ಕಾಳಿ, ಆಲಮಟ್ಟಿ ಸೇರಿದಂತೆ ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳಿಂದ ಖರೀದಿಸಲಾಗುತ್ತೆ. ಆದರೆ ಇದರಲ್ಲಿ ನಮ್ಮ ರಾಜ್ಯದ ವಿದ್ಯುತ್ ಕ್ಷೇತ್ರ ಅತಿ ಹೆಚ್ಚು ಅವಲಂಬನೆಯಾಗಿರೋದು ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ RTPS ಮೇಲೆ. ರಾಜ್ಯದ ಒಟ್ಟು ಉತ್ಪಾದನೆಯ 40% ಪೂರೈಕೆ ಆಗೋದು ಇಲ್ಲಿಂದಲೇ. ವರ್ಷವಿಡೀ ಕಲ್ಲಿದ್ದಲು ಉರಿಸಿ ರಾಜ್ಯದ ಸಿಂಹಪಾಲು ವಿದ್ಯುತ್ ಬೇಡಿಕೆ ಪೂರೈಸೋ ರಾಯಚೂರಿನ RTPS ರಾಜ್ಯದ ಪಾಲಿನ ಆಪತ್ ಬಾಂಧವ. ಅವರೇಜ್ ನಮಗೆ 89-90 ಮೇಲೇನು ನಾವು PLF ಇದೆ ಉತ್ಪಾದನೆಯಲ್ಲಿ ಉತ್ಪಾದಿಸ್ತಾ ಇದ್ದೀವಿ ಸರ್. 4 ತಿಂಗಳಿಂದ ನಿರಂತರವಾಗಿ ಉತ್ಪಾದನೆಯಲ್ಲಿದ್ದೀವಿ. ಒಂದು ದಿವಸ ಅಂತೂ 98% PLF ಮಾಡಿದ್ದೀವಿ. ಅದೇ ರೀತಿ ಪ್ರತಿನಿತ್ಯನೂ ನಾವು ರಾಜ್ಯಕ್ಕೆ ನಾವು 90% ನಮ್ಮ ಮ್ಯಾಕ್ಸಿಮಮ್ ಉತ್ಪಾದನೆಯನ್ನು ಕೊಡ್ತಾ ಇದ್ದೀವಿ ಸರ್. ರಾಯಚೂರಿನ RTPS ನಮ್ಮ ರಾಜ್ಯಕ್ಕೆ ಹೇಗೆ ಆಪತ್ ಬಾಂಧವ ಅಂತೀರಾ? ಅದಕ್ಕೆ ವಿವರ ಇಲ್ಲಿದೆ. ರಾಯಚೂರಿನ RTPSನಲ್ಲಿ ಒಟ್ಟು 8 ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಈ 8 ಘಟಕಗಳು ಪ್ರತಿದಿನ 25 ಮೆಟ್ರಿಕ್ ಟನ್ ಕಲ್ಲಿದ್ದಲನ್ನು ಉರಿಸಿ ಅವಿರತವಾಗಿ ವಿದ್ಯುತ್ ಉತ್ಪಾದಿಸುತ್ತಿವೆ. 210 ಮೆಗಾವ್ಯಾಟ್ ಸಾಮರ್ಥ್ಯದ 7 ಘಟಕ ಹಾಗೂ 250 ಮೆಗಾವ್ಯಾಟ್ ಸಾಮರ್ಥ್ಯದ 1 ಘಟಕ ಸೇರಿ ಒಟ್ಟು ನಿತ್ಯ 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಅಂದರೆ ರಾಜ್ಯದ ಒಟ್ಟು ಉತ್ಪಾದನೆಯ 40% ಇಲ್ಲೇ ಉತ್ಪಾದಿಸಲಾಗುತ್ತೆ. ಹಾಗಾಗಿನೇ ಇದಕ್ಕೆ ಆಪತ್ ಬಾಂಧವ ಅಂತ ಕರೆದಿದ್ದು. ಇನ್ನೂ ಒಂದು ವಿಚಾರ ನಿಮಗಿಲ್ಲಿ ನಾವು ಹೇಳಲೇಬೇಕು. ಕರ್ನಾಟಕ ವಿದ್ಯುತ್ ನಿಗಮ RTPSನಲ್ಲಿ ಉತ್ಪಾದಿಸುವ ವಿದ್ಯುತ್ತನ್ನು ಕೇವಲ ₹2.60 ಒಂದು ಯೂನಿಟ್ನಂತೆ ಅಗ್ಗದ ದರಕ್ಕೆ ನೀಡುತ್ತೆ. ಅಂದರೆ ನೀವೇ ಊಹಿಸಿ ನಮಗೆ RTPSನ ಅನಿವಾರ್ಯತೆ ಎಷ್ಟಿದೆ ಅಂತ. RTPS ಪ್ರಾರಂಭ ಆಗಿ 25 ವರ್ಷ ಆದರೂ ಕೂಡ ಅದು ದಾಖಲೆ ಪ್ರಮಾಣದಲ್ಲಿ ಪ್ರತಿ ಸಲ ವಿದ್ಯುತ್ ಉತ್ಪಾದನೆ ಮಾಡುವಲ್ಲಿ ಮುಂದಿದೆ.
ಆದರೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಆ ವಿದ್ಯುತ್ ಉತ್ಪಾದನೆಯಲ್ಲಿ ಕುಂಠಿತ ಆಗ್ತಾ ಇದೆ ಅದಕ್ಕೆ ವಯಸ್ಸಾಗಿದೆ ಅಂತ ಹೇಳಿ ವಿದ್ಯುತ್ ಕುಂಠಿತ ಆಗ್ತಾ ಇಲ್ಲ. ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇರೋದರಿಂದ ಆ ಪರಿಸ್ಥಿತಿಗೆ RTPS ಬಂದೊದಗಿದೆ. ಇಲ್ಲದೇ ಇದ್ದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ದಾಖಲೆ ಪ್ರಮಾಣದಲ್ಲಿ 1800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ. RTPS ಸಮರ್ಥವಾಗಿದೆ. ಕೇವಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಇವರು ಒದಗಿಸಲಾರದಂಥ ಕಾರಣಕ್ಕಾಗಿ ಅದು ವಿದ್ಯುತ್ ಉತ್ಪಾದನೆಯಲ್ಲಿ ಕುಂಠಿತ ಆಗ್ತಾ ಇದೆ. ರಾಜ್ಯದಲ್ಲಿ RTPS ಹೊರತುಪಡಿಸಿದ್ರೆ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದಿಂದ 500 ಮೆಗಾವ್ಯಾಟ್ ಮತ್ತು ಲಿಂಗನಮಕ್ಕಿ, ಶರಾವತಿ, ಕಾಳಿ, ಆಲಮಟ್ಟಿ ಸೇರಿದಂತೆ ವಿವಿಧ ಜಲಮೂಲದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತೆ. ಆದರೆ ಅದು ಸಾಕಷ್ಟು ಮಳೆಯಾಗಿ ಜಲಾಶಯ ಭರ್ತಿಯಾದಾಗ ಮಾತ್ರ. ಹಾಗಾಗಿನೇ ವರ್ಷವಿಡೀ ಕಲ್ಲಿದ್ದಲು ಉರಿಸಿ ಅಡೆತಡೆ ಇಲ್ಲದೆ ಕರೆಂಟ್ ನೀಡೋ RTPS ಮೇಲೆ ರಾಜ್ಯದ ವಿದ್ಯುತ್ ಜಾಲ ಅವಲಂಬನೆಯಾಗಿರೋದು. ಒಂದೊಮ್ಮೆ RTPSನಲ್ಲಿ ಒಂದೆರಡು ಘಟಕಗಳು ತಾಂತ್ರಿಕ ಸಮಸ್ಯೆಯಿಂದ ಉತ್ಪಾದನೆ ನಿಲ್ಲಿಸಿಬಿಟ್ರೆ ರಾಜ್ಯದ ವಿದ್ಯುತ್ ವಿತರಣಾ ಜಾಲದಲ್ಲಿ ಏರುಪೇರಾಗುತ್ತೆ. ಇನ್ನು RTS ಜನ್ಮ ತಾಳಿದಾಗಿನಿಂದ ತಾಂತ್ರಿಕ ಸಮಸ್ಯೆ, ಕಳಪೆ ಕಲ್ಲಿದ್ದಲು, ಸಿಬ್ಬಂದಿ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಮೆಟ್ಟಿ ನಿಂತು ದಾಖಲೆ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದಿಸಿ ರಾಜ್ಯಕ್ಕೆ ನೀಡಿದೆ. ಇಂದಿಗೂ ನೀಡುತ್ತಲೇ ಇದೆ. ನೋಡಿದ್ರಲ್ಲ, ನಮ್ಮ ರಾಯಚೂರಿನ ಉಷ್ಣ ವಿದ್ಯುತ್ ಸ್ಥಾವರ ನಮ್ಮ ನಾಡಿಗೆ ಎಂತಹ ಸೇವೆ ಒದಗಿಸ್ತಿದೆ ಅಂತ. ಆದರೆ ಇದಕ್ಕೆ ಈ ಬಾರಿ ಸಂಕಷ್ಟ ಎದುರಾಗಿದೆ. ಅದೇನು ಅಂತ ತಿಳಿಸ್ತೀವಿ ಬ್ರೇಕ್ನ ನಂತರ.